6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ನವಧಾನ್ಯಗಳ ಬಗ್ಗೆ ಕೆಲವು ಮಾತನಾಡಲು ಇಷ್ಟಪಡುತ್ತೇನೆ. ನವಧಾನ್ಯಗಳೆಂದರೆ ಗೋಧಿ, ಭತ್ತ, ಎಳ್ಳು, ಕಡಲೆಕಾಳು, ಹೆಸರುಕಾಳು, ಅವರೆಕಾಳು, ಹುರುಳಿಕಾಳು, ಉದ್ದಿನಬೇಳೆ ಮತ್ತು ತೊಗರಿ ಬೇಳೆಗಳಂತಹ 9 ಆಹಾರ ಧಾನ್ಯಗಳು ಎಂದರ್ಥ. ಭಾರತೀಯ ಭಾಷೆಯಲ್ಲಿ ನವಧಾನ್ಯ ಎಂದರೆ 9 ಧಾನ್ಯಗಳು ಎಂದರ್ಥ ಮತ್ತು ಇವು ಭಾರತೀಯ ಪಾಕ ಪದ್ಧತಿಯಲ್ಲಿ ಅತ್ಯಗತ್ಯ ಭಾಗವಾಗಿದೆ. ಇವುಗಳ ಆಧಾರವು ಪ್ರಾಚೀನ ಗ್ರಂಥಗಳಾದ ವೇದಗಳಿಂದ ಬಂದಿವೆ. ಆಯುರ್ವೇದದ ಪ್ರಕಾರ ನಮ್ಮ ಸೌರವ್ಯೂಹದಲ್ಲಿರುವ 9 ಗ್ರಹಗಳು ಅಥವಾ ನವಗ್ರಹಗಳ ಸಂರಚನೆಯು ಪ್ರಪಂಚದ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಆಹಾರದಲ್ಲಿ ಬಳಸುವ ಈ 9 ಧಾನ್ಯಗಳು ನಮ್ಮ ವೈವಿಧ್ಯಮಯ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ. ಧರ್ಮಗ್ರಂಥಗಳ ಪ್ರಕಾರ ಗೋಧಿಯನ್ನು ಸೂರ್ಯನಿಗೆ ಅರ್ಪಿಸಲಾಗುತ್ತದೆ, ಅಕ್ಕಿ ಅಥವಾ ಭತ್ತವನ್ನು ಚಂದ್ರನಿಗೆ ಅರ್ಪಿಸಲಾಗುತ್ತದೆ, ತೊಗರಿ ಬೇಳೆಯನ್ನು ಮಂಗಳ ಗ್ರಹಕ್ಕೆ ಅರ್ಪಿಸಲಾಗುತ್ತದೆ, ಕಡಲೆಯನ್ನು ಗುರು ಗ್ರಹಕ್ಕೆ ಅರ್ಪಿಸಲಾಗುತ್ತದೆ, ಹೆಸರು ಕಾಳುಗಳನ್ನು ಬುಧ ಗ್ರಹಕ್ಕೆ ಅರ್ಪಿಸಲಾಗುತ್ತದೆ, ಬಿಳಿ ಬೀನ್ಸ್ ಅನ್ನು ಶುಕ್ರನಿಗೆ ಅರ್ಪಿಸಲಾಗುತ್ತದೆ, ಕಪ್ಪು ಎಳ್ಳನ್ನು ಶನಿಗೆ ಅರ್ಪಿಸಲಾಗುತ್ತದೆ, ಭಾರತೀಯ ಕಪ್ಪು ಮಸೂರವನ್ನು ರಾಹುವಿಗೆ ಅರ್ಪಿಸಲಾಗುತ್ತದೆ ಮತ್ತು ಕೇತುವಿಗೆ ನಾವು ಹುರುಳಿಕಾಳುಗಳನ್ನು ಅರ್ಪಿಸುತ್ತೇವೆ. ಈಗ ನಾವು ಪ್ರತಿಯೊಂದು ಧಾನ್ಯದ ಪ್ರಯೋಜನಗಳನ್ನು ತಿಳಿಯೋಣ. ಗೋಧಿಯು ವಾತದೋಷವನ್ನು ನಿವಾರಿಸುತ್ತದೆ. ಇದು ನಮಗೆ ಶಕ್ತಿ ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ಅದಲ್ಲದೆ ಇದು ನಮ್ಮ ಮೂಳೆಯ ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿರುವ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಅದಲ್ಲದೆ ಇದರಲ್ಲಿ ಫೈಬರ್ ಅಂಶ ಹೆಚ್ಚು ಇರುವುದರಿಂದ ಇದು ನಮ್ಮ ಜೀರ್ಣಕ್ರಿಯೆಗೂ ಸಹ ಸಹಾಯ ಮಾಡುತ್ತದೆ. ನಂತರ ಅಕ್ಕಿ. ಆಯುರ್ವೇದವು ಅಕ್ಕಿಯನ್ನು ಗ್ಲೂಟನ್ ಮುಕ್ತ ಮತ್ತು ಮೂತ್ರವರ್ಧಕ ಎಂದು ಪರಿಗಣಿಸುತ್ತದೆ. ಇದು ವಿಟಮಿನ್ ಬಿ, ಫೈಬರ್ ಮತ್ತು ಕಬ್ಬಿಣದ ಉತ್ತಮ ಮೂಲವಾಗಿದೆ. ಇದು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ ಮತ್ತು ಸೋಡಿಯಂ ಕಡಿಮೆ ಇರುವುದರಿಂದ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ನಂತರ ತೊಗರಿಬೇಳೆಯು ಜೀರ್ಣಿಸಿಕೊಳ್ಳಲು ಸುಲಭ, ಮೈಬಣ್ಣವನ್ನು ಸುಧಾರಿಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದು ಪ್ರೋಟೀನ್ ಮತ್ತು ನಾರಿನ ಅತ್ಯುತ್ತಮ ಮೂಲವಾಗಿದೆ. ನಂತರ ಕಡಲೆ. ಈ ಕಡಲೆಯು ಸಿಹಿಯಾಗಿರುತ್ತವೆ, ಹಗುರವಾಗಿರುತ್ತವೆ ಮತ್ತು ನಂತರದ ರುಚಿಯನ್ನು ನೀಡುತ್ತವೆ. ಇದರಲ್ಲಿ ಕ್ಯಾಲೋರಿಗಳು ಕಡಿಮೆ ಇರುವುದರಿಂದ ಇದು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಅದಲ್ಲದೆ ಇದರಲ್ಲಿ ಫೈಬರ್ ಅಂಶ ಕೂಡ ಹೆಚ್ಚಿದೆ. ಆದ್ದರಿಂದ ಇದು ನಮ್ಮ ಜೀರ್ಣಕ್ರಿಯೆಯ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ. ನಂತರ ಹೆಸರುಕಾಳುಗಳು. ಈ ಹೆಸರುಕಾಳುಗಳು ಕಫ ಮತ್ತು ವಾತದೋಷವನ್ನು ನಿವಾರಿಸುತ್ತದೆ. ಇದು ಸ್ಪಷ್ಟ ದೃಷ್ಟಿಯನ್ನು ನೀಡುತ್ತದೆ ಮತ್ತು ಅಂಗಾಂಶಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ. ಇದು ಸಸ್ಯ ಆಧಾರಿತ ಪ್ರೋಟೀನ್ಗಳ ಅತ್ಯುತ್ತಮ ಮೂಲವಾಗಿದೆ. ಇದು ಹೆಚ್ಚಿನ ಫೈಬರ್ ಅಂಶ ಮತ್ತು ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕವನ್ನು ಹೊಂದಿದೆ. ನಂತರ ಕಪ್ಪು ಎಳ್ಳು. ಸಾಮಾನ್ಯವಾಗಿ ತಿಲ್ ಎಂದು ಕರೆಯಲ್ಪಡುವ ಈ ಕಪ್ಪು ಎಳ್ಳು ನಮ್ಮ ವೈವಿಧ್ಯಮಯ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ ಮತ್ತು ಇದು ಕಫ ಮತ್ತು ಪಿತ್ತದೋಷದ ಜೊತೆಗೆ ಸ್ಮರಣಶಕ್ತಿ ಹಾಗೂ ಜೀರ್ಣಶಕ್ತಿಯನ್ನು ಕೂಡ ಸುಧಾರಿಸಲು ಸಹಾಯ ಮಾಡುತ್ತದೆ. ಬಿಳಿ ಬೀನ್ಸ್. ಈಗ ಈ ಬಿಳಿ ಬೀನ್ಸ್ ನಮ್ಮ ಆರೋಗ್ಯ ಪ್ರಯೋಜನಗಳನ್ನು ತುಂಬ ಹೊಂದಿದೆ ಮತ್ತು ಇವು ಹಾಲುಣಿಸುವ ತಾಯಂದಿರಲ್ಲಿ ಹಾಲುಣಿಸುವಿಕೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಉತ್ತಮ ವಿರೇಚಕವಾಗಿಯೂ ಕೂಡ ಸಹಾಯ ಮಾಡುತ್ತದೆ. ಈಗ ನಂತರ ಹುರುಳಿಕಾಳುಗಳು. ಈ ಹುರುಳಿಯು ಕಫ ಮತ್ತು ಪಿತ್ತದೋಷವನ್ನು ನಿವಾರಿಸುತ್ತದೆ. ಕೆಮ್ಮು, ಶೀತ, ಮೂಗು ಸೋರುವಿಕೆ ಮತ್ತು ಮೂಲವ್ಯಾಧಿ ಮತ್ತು ಕಲ್ಲುಗಳಿಗೆ ಇದು ಉತ್ತಮ ಪ್ರಯೋಜನಕಾರಿ. ಇದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಅದಲ್ಲದೆ
ಇದು ಪ್ರಸಿದ್ಧ ಮೂತ್ರವರ್ಧಕ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ. ಅದಲ್ಲದೆ ಇದು ಪ್ರೋಟೀನ್ ಮತ್ತು ವಿಟಮಿನ್ಗಳಲ್ಲಿಯೂ ಸಮೃದ್ಧವಾಗಿದೆ. ಧನ್ಯವಾದಗಳು.